ಇವತ್ತೊಮ್ಮೆ ತಾಬಾಡ್ ತೋಬಾಡ್ ಅನ್ನಂಗ ಗೋವಾ ಟ್ರಿಪ್ ಪ್ಲಾನ್ ಆಯ್ತು. ಯಾಕಂತ ಮುಂದೆ ನೋಡ್ರಿ. ಇವತ್ತಿನ ದಿನ ಶುರುವಾಗಿದೆ ಸೀದಾ ಹೊರಗಡೆನೆ. ನಮಸ್ಕಾರ ಕ್ರಿಜಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಡೇ 4 ಆಫ್ 30 ಡೇಸ್ ಡೆಲಿವರಿ ಚಾಲೆಂಜ್. ಅಲ್ಲಿಂದ ಸೀದಾ ನಮ್ಮ ರಾಜವಲಿ ಜೊತೆ ಸೇರಿ ಗೋವಾ ಟ್ರಿಪ್ ಪ್ಲಾನ್ ಮಾಡಿ ಹೊಂಟಿನಿ. 10 ಮಿನಿಟ್ ಇಂದ ರೆಡಿ ಆಗಿದೆ ನೋಡ್ರಿ ಪ್ಲಾನ್. ಅಲ್ಲಿಂದ ಸೀದಾ ಬಸ್ ಸ್ಟ್ಯಾಂಡ್ ಗೆ ಬಂದು ಒಂದಿಬ್ಬರನ್ನ ಎತ್ತಾಕೊಂಡು ಸೀದಾ ರೈಲ್ವೆ ಸ್ಟೇಷನ್ ಬಂದಿವಿ. ಒಳಗ್ ಬಂದ್ ನೋಡಿದ್ರೆ ಟ್ರೈನ್ ಫುಲ್ ಖಾಲಿ, ಫುಲ್ ಜಾಲಿ ಜಾಲಿ. ನಮ್ದಂತೂ 5 ಮಿನಿಟ್ ಬಿಡ್ತಾವ ಟ್ರೈನ್ ಅಂತೇಳಿ ಕರ್ಕೊಂಡ್ ಬಂದಾನ ನಮ್ಮ ರಾಜಾವಲಿ. ಆದ್ರೆ ಇಲ್ಲಿ ನೋಡಿದ್ರೆ 1 ಗಂಟೆ ಆದ್ರೂ ಅಲ್ಲೂ ಗಾಡ್ತಾನೆ ಇಲ್ಲ ಟ್ರೈನ್. ಡ್ರೈವರ್ ಅಂಕಲ್ ಇಳಿದು ಗೋಲ್ ಗುಮ್ಮಟ್ ನೋಡಕ್ ಹೋಗಿದ್ದಾನೆ ಏನ್ ಮತ್ತ. ಸುಮ್ಮನೆ ರಿಪಾ ಗೋವಾ ಟ್ರಿಪ್ಪಿಗೆ ನಾ ಹೊಂಟಿಲ್ಲ, ಅವರಿಗೆ ಕಳ್ಸಕ್ ಬಂದಿನಿ. ದೇವ್ರ ನಿನ್ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಗೋವಾದಾಗ ಹೋಗಿ ಏನ್ ಮಾಡದ್ ಬಿಡ್ರಿ, ಇಂತ ತಂಡಿ ಒಳಗ ಕುಲ್ಪಿ ಆಗ್ತೀನಿ ನಾ ಅಂತೂ ಫುಲ್. ಅಲ್ಲಿಂದ ಮನಿಗ್ ಬಂದ್ ನೋಡಿದ್ರೆ ಕರೆಂಟೇ ಬಂದಿಲ್ಲ ಬೆಳಗ್ಗೆಯಿಂದ. ಫೋನಲ್ಲಿ ಚಾರ್ಜ್ ಅಂತೂ ಇಲ್ಲ. ಸಂಜೆ 6 ಆಗ್ಲಿಕ್ಕೆ ಬಂದದ, ಇವಾಗ ಬಂದವ್ ನೋಡ್ರಿ ಲೈಟ್ ಆರಾಮ್ ಕೋರ್ಗಳು. ಇವತ್ತಿನ ದಿನ ಫುಲ್ ಮಲ್ಕೋದ್ರಾಗೆ ಹೋಯ್ತು ನಂದಂತೂ. ನೈಟ್ ಅಡಿಗೆ ಮಾಡ್ಕೊಲಿಕ್ಕೆ ಫುಲ್ ಬ್ಯಾಸರಾಗಿ ಬರ್ಗರ್ ತರ್ಸಿನಿ ತಿನ್ನಾಕ. ಅದೇ ರೀ ವಡಪಾವ್ ಅವ್ರ ಅತ್ತಿ ಮಗ ಬರ್ಗರ್. ನಿಮ್ಮ ಬೈಗೆ ಒಂದೆಲ್ ಸಾಲ್ತದ ಹೇಳ್ರಿ, ಅದಕ್ಕೆ 2 ಜಬರ್ದಸ್ತ್ ನಂಗ ಸಪಸಟ್ ಮಾಡ್ದೆ. ಹಂಗೆ ಇವಾಗ ನಾನ್ ಮಲ್ಕೋತೀನಿ, ನೀವು ಇವತ್ತಿನ ಥಾಟ್ ಕೇಳ್ರಿ. ಕಾಲದ ವೇಗದ ಮುಂದೆ ಜೀವನ ಬಹಳ ಚಿಕ್ಕದು. ಸಣ್ಣ ಸಣ್ಣ ವಿಷಯಗಳಿಗೆ ಅಸಮಾಧಾನ ಪಟ್ಟುಕೊಳ್ಳಬೇಡಿ, ಪ್ರತಿ ಕ್ಷಣವನ್ನು ಆನಂದದಿಂದ ಆನಂದಿಸಿ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ